ನಮಸ್ತೆ. ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ರಾಯರು ಆಯಸ್ಸು, ಆರೋಗ್ಯ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೋತೀನಿ. ನಿಮಗೆ ಒಂದು ಸಣ್ಣದಾಗಿ ಹಣಕಾಸಿನ ಸಮಸ್ಯೆ ಇರೋರಿಗೆ ಇವತ್ತಿನ ದಿನ ಮಾಡಬೇಕಾಗಿರುವಂಥ ಸಣ್ಣ ಪರಿಹಾರನ ನಾನು ಹೇಳ್ಕೊಡ್ತೀನಿ. ಒಂದು ಪೀಸು ಕೆಂಪು ಬಟ್ಟೆ ತೊಗೊಳ್ಳಿ. ಕೆಂಪು ಬಟ್ಟೆಗೆ 3 ಏಲಕ್ಕಿಕಾಯಿ, 3 ಲವಂಗ, ₹1 ಕಾಯಿನು, 1 ಚಕ್ಕೆ ಪೀಸು ಇಷ್ಟನ್ನು ಕೂಡ ನೀವು ಬಟ್ಟೆ ಒಳಗಡೆ ಇಟ್ಟು, ದೇವ್ರ ಮುಂದೆ ಇಟ್ಟು, ಅರಿಶಿನ ಕುಂಕುಮನ ಇಟ್ಟು ನೀವು ನಿಮ್ಮ ಮನೆ ದೇವರಿಗೆ ಬೇಡ್ಕೋಬೇಕು. ಬೇಡ್ಕೊಂಡು ನಿಮ್ಮ ಸಮಸ್ಯೆಗಳು ಏನಿದೆ ಎಲ್ಲ ಆದಷ್ಟು ಬೇಗ ಬಗೆಹರಿಯಲಿ ಅಂತೇಳಿ, ನಿಮಗೆ ಬರಬೇಕಾಗಿರೋ ಹಣ ಆಗ್ಬೋದು, ನಿಮಗೆ ಯಾವುದಾದ್ರೂ ಒಂದು ರೀತಿಲಿ ಬರದೇ ಇರೋವಂಥ ಹಣ ಆಗ್ಬೋದು, ಯಾವುದಾದ್ರೂ ಆಗ್ಬೋದು, ಆದಷ್ಟು ಬೇಗ ಬರಲಿ ಅಂತೇಳಿ ಅಮ್ಮನ ಹತ್ರ ನೀವು ಪ್ರಾರ್ಥನೆ ಮಾಡಿ ದೇವ್ರ ಮನೇಲೇ ಇಟ್ಬಿಡಿ. ಮಾರನೆಗೆ ಆ ಕೆಂಪು ಬಟ್ಟೆಲಿ ಇಟ್ಟಿರುವಂಥದ್ದನ್ನೆಲ್ಲ ನೀಟಾಗಿ ಗಂಟು ಹಾಕ್ಕೊಂಡು ನೀವು ಇಡುವಂಥ ದುಡ್ಡು, ಯಾವಾಗಲೂ ದುಡ್ಡು, ಒಡವೆಗಳು ಏನು ಇಡ್ತೀರ ಅಂಥ ಜಾಗದಲ್ಲಿ ಅದನ್ನು ತೊಗೊಂಡೋಗಿ ಇಟ್ಬಿಡಿ. ಅದನ್ನು ಮತ್ತೆ ಯಾವುದೇ ಕಾರಣಕ್ಕೂ ತೆಗಿಯೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಅದನ್ನು ಒಂದು ಸತಿ ನಾವು ಒಂದು ಜಾಗದಲ್ಲಿ ಇಟ್ಟಿದ್ದೀವಿ ಅಂದಮೇಲೆ ಮತ್ತೆ ಅದನ್ನು ವಾಪಸ್ಸು ನಾವು ತೆಗಿಬಾರ್ದು. ನಂಬಿಕೆ ಇಟ್ಟು ಮಾಡಿ, ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ. ಇವತ್ತು ನಾನು ಕೂಡ ಮಾಡಿದೆ, ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ನನಗಾಗಿರುವಂಥ ಅನುಭವದಲ್ಲಿ ಒಂದು ಒಳ್ಳೆಯದಾಗಿದೆ. ಅದನ್ನು ನಿಮಗೂ ಕೂಡ ತಿಳಿಸ್ಕೊಡೋಣ ಅಂತ ನಾನಿವತ್ತು ದೀಪಾವಳಿ ಹಬ್ಬದ ದಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ವರಾಯಮ್ಮ ದೇವಸ್ಥಾನದಿಂದ ನಮಗೆ ಅಕ್ಕಿ ಮತ್ತು ತೆಂಗಿನಕಾಯಿನ ಕೊಟ್ಟಿದ್ದರು. ತುಂಬ ದಿನ ಆದರೂ ಪ್ರಸಾದ ಮಾಡೋಕ್ಕೆ ಆಗಿರಲಿಲ್ಲ. ಇವತ್ತು ನಾನು ತಾಯಿ ಹತ್ರ ಬೇಡಿಕೊಂಡು ಪ್ರಸಾದನ ಮಾಡಿದೆ. ಪ್ರಸಾದನ ಮಾಡಿ ಅಮ್ಮನಿಗೆ ಇವತ್ತು ನೈವೇದ್ಯಕ್ಕಿಟ್ಟೆ. ಅಮ್ಮನಿಗೆ ಮತ್ತು ರಾಯರಿಗೆ ಎಲ್ಲರಿಗೂ ಕೂಡ ಇವತ್ತು ನೈವೇದ್ಯನ ಇಟ್ಟೆ. ತುಂಬ ಸಮಾಧಾನ ಆಯಿತು, ಖುಷಿ ಆಯಿತು. ಇನ್ನೊಂದು ಖುಷಿ ಏನಪ್ಪ ಅಂದರೆ, ಅಷ್ಟು ನೈವೇದ್ಯ ಮಾಡಿದ್ದೀನಿ, ಏನಪ್ಪ ಮಾಡೋದು ಅಂತ ಅಂದ್ಕೊಂಡೆ. ಆದರೆ ಅಮ್ಮ ಯಾರ್ಯಾರು ಎಲ್ಲೆಲ್ಲಿ ತಲುಪಿಸ್ಬೇಕು ಅಮ್ಮ ತಲುಪಿಸೇ ಬಿಟ್ಟರು. ಅದೊಂದು ಸಮಾಧಾನ. ನನಗಂತೂ ಮಾಡಿದ ಅಡುಗೆಲಿ ಯಾರಿಗಾದರೂ ಕೊಟ್ಟರೆ ತುಂಬ ಖುಷಿಯಾಗುತ್ತೆ, ತುಂಬ ಸಮಾಧಾನ ಆಗುತ್ತೆ. ಹಾಗೆ ಇವತ್ತು ನಾನು ಮಾಡಿದಂಥ ಪ್ರಸಾದ ತುಂಬ ಜನರ ಮನೆಗೆ ಸೇರಿತು. ತುಂಬ ಖುಷಿಯಾಯಿತು. ಎಲ್ರಿಗೂ ಒಳ್ಳೆಯದಾಗಲಿ. ವರಾಯಮ್ಮನವರ ಪ್ರಸಾದ ಯಾರ್ಯಾರಿಗೆ ಋಣ ಇತ್ತೋ ಅವ್ರಿಗೆಲ್ಲರಿಗೂ ಕೂಡ ಸೇರಿತು. ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಮನೇಲೂ ಕೂಡ ದೀಪಾವಳಿ ಹಬ್ಬದ ದಿನವೇ ನಾವು ಇವತ್ತು ಗಾಡಿ ಪೂಜೆನ ಮಾಡಿದ್ವಿ. ಗಾಡಿ ಪೂಜೆ ಮಾಡಿರಲಿಲ್ಲ, ಹಾಗಾಗಿ ಇವತ್ತು ನಾನು ನನ್ನ ಮಗಳು ಸೇರಿಕೊಂಡು ಪೂಜೆನ ಮುಗಿಸಿದ್ವಿ. ಆ ಕಡೆ ಈ ಕಡೆ ಬಾ, ನಾನು ಉಲ್ಟಾ ಮಾಡಕ್ಕೆ